ರಂಗೋಲಿಯಿಂದ ಪ್ರಾರಂಭವಾದ ಪೂಜೆ ತರಕಾರಿ ಹೆಚ್ಚೋದು, ಪೂಜೆ ನೋಡೋದು ಎಲ್ಲ ಶುರುವಾಗ್ತಾ ಇದೆ. ರೂಪ ಮತ್ತು ಸುಮಾ ಅವರ ಕೈಚಳಕದಲ್ಲಿ ತಯಾರಾದ ರಂಗೋಲಿ. ಇದು ಗುಜ್ಜೆ ಪಲ್ಯಕ್ಕೆ ಮಸಾಲೆಗೆ ಎಂತೆಂತ ಹಾಕಿದ್ರಿ? ಗುಜ್ಜೆ ಪಲ್ಯಕ್ಕೆ ಹಾಂ, ಒಣಮೆಣಸು, ಸಾಸಿವೆ ಕಾಳು, ಹಾಂ. ಇಂಗು, ಓ, ಅದು ಹಸಿ ಸಾಸಿವೆನೇ ಅಲ್ಲ? ತೆಂಗಿನಕಾಯಿ ರುಬ್ಕೊಂಡು ಕೈಗೆ ಹಸಿ ಮಸಾಲೆ ಹಾಕಿ ರುಬ್ಬಿ ಒಗ್ಗರಣೆ ಹಾಕಿ ಇದ್ರ ಮಾಡಿದಲ್ದ? ಇದೆಂತ ಪಳಗ್ಯ? ಮಜ್ಜಿಗೆ ಹುಳಿ. ಅದೇ ಗೋಕರ್ಣ ಅಡುಗೆ ರುಚಿ ಅಲ್ಲ. ನಿಮ್ಮ ಮೂಲ ಯಲ್ಲಾಪುರ ಅಲ್ಲ? ದಾಂಡೇಲಿ. ಗುಂದಾವರ್ಲಿ. ಇದು ಗುಂದಾವರ್ಲಿ ಕೈ ರುಚಿ. ಈಗ ಎಷ್ಟು ಜನರಿಗೆ ಬೇಕಾದ್ರೂ ಅಡುಗೆ ಮಾಡ್ತೀರಾ? 80 ಒಬ್ಬರೇ ಮಾಡ್ತೀರಿ? ಹಾಂ, ಅದೇ ಬೇಕು ಅಂದ್ರೆ ನಿಂಗೆ ನಂಬರ್ ಹಾಕಿಡ್ಸ್ತೇನೆ ನಾನು. ಗೋಕರ್ಣ ಸುತ್ತಮುತ್ತಲು ಈ ಕಾಯಂ ಎಲ್ಲಿ ಇರ್ತೀರಿ ನಿಂಗೆ? ಗೋಕರ್ಣ. ಅದೇ ಗೋಕರ್ಣದಲ್ಲಿ ಬೇಕು ಅಂದ್ರೂ ಮಾಡ್ಕೊಡ್ತೀರಿ. ಹಾಂ, ಹೇಳಿಡು. ಈ ತೆಂಗಿನಕಾಯಿ ಕೆರೆಯೋದು ಅಂದರೆ ಹೀಗೆ ಕೆಳಗೆ ಕೂತ್ಕೊಂಡು ಕೆರೆಯೋದು. ಇಲ್ಲಾಂದರೆ ಕೆಲವರೆಲ್ಲ ಹೀಗೆ ಕಟ್ಟೆ ಮೇಲೆ ಕೆರೆಯುತ್ತಲ್ಲ, ಇದಂಗಲ್ಲ, ನೆಲಕ್ಕೆ ಕೂತ್ಕೊಂಡು ಕೆರೆಯೋದು. ವ್ಯಾಯಾಮನೂ ಆಗ್ತು. ಒಂದ್ಸಲ ಚೆಕ್ ಮಾಡ್ಬಿಡು. ಮಸಾಲೆ ಎಂತೆಂತ ಹಾಕಿದ್ರಿ? ಕ್ಯಾಬೇಜ್ ಪಲ್ಯ ಬಜ್ಜಿಗೆ ಮಸಾಲೆ ಅಲ್ಲ, ಮಸಾಲೆ ರುಬ್ಲಕ್ಕೆ ಎಂತ ಹಾಕಿದ್ದವಳಿ? ಜೀರಿಗೆ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ, ಇಂಗು ಅದಷ್ಟು ಹಾಕಿ. ಹಾಂ, ಅದಷ್ಟು ಈಕೆ. ಮತ್ತೆ ನೀರು ಬೇಡ ಅಲ್ಲ? ನೀರು ಹಾಕೋದೇ ಇಲ್ಲ. ಮಸಾಲೆ, ಉಪ್ಪು ಎಲ್ಲ ಕಲಸಿ ಕಡೆಗೆ ಕರಿಯುವಾಗ ಕಡ್ಲೆಟ್ ಹಾಕಿ. ಎಣ್ಣೆ ಕುಡಿತಿಲ್ಲ ಅದೇನು? ಸ್ವಲ್ಪ ರವೆನೂ ಹಾಕವ? ಮತ್ತೆ ಕಾಸೆಣ್ಣೆ ಹಾಕ? ಕಾಸೆಣ್ಣೆ ಹಾಕ? ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನಯ ಕೃಪೆ ಇಲ್ಲದಿರಲು ನಾನು ಕಾಣೆ ತಾಯಿ. ನಿನ್ನಯ ಕೃಪೆ ಇಲ್ಲದಿರಲು ನಾನು ಕಾಣೆ ತಾಯಿ. ನಮೋ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನೀನೇ ಹಗಲು ನೀನೇ ಇರುಳು, ನೀನೇ ಸಂಜೆ ರಾತ್ರಿ, ನೀನೇ ಹಗಲು
यदि भवति शक्तः प्रभवितुं न चेदेवं देवो न खलकशलकर्णितुमपि अत्र स्वामाराजं रणलजनसौभाग्यजननी पुरस्तानारी भूत्वा पुररिपुमपि शोभमनयतु ಹಲಸಿನಣ್ಣು ಪಾಯಸ, ಹೊಸ ಹಲಸಿನಣ್ಣು ಪಾಯಸ. ಕ್ಯಾಬೇಜ್ ವಡೆಗಾಗಿ ಸಿದ್ಧತೆ. ಕೋಸಂಬರಿ. ಮೊದಲಿಗೆ ಆ ಭಗವಂತನಿಗೆ ನಿವೇದನೆಯನ್ನು ಮಾಡಬೇಕು. ತದನಂತರದಲ್ಲಿ ಆ ಒಂದು ಭಗವಂತನ ಕುರಿತಾಗಿ ಆ ಒಂದು ಕಥೆಯನ್ನ ಹೇಳಬೇಕು. ಹಾಗೆ ತದನಂತರದಲ್ಲಿ ಮಹಾಮಂಗಳಾರತಿಯನ್ನ ಮಾಡಿ ಭಗವಂತನನ್ನ ಕುರಿತಾಗಿ ಆ ಒಂದು ತೀರ್ಥ ಪ್ರಸಾದವನ್ನ ಸ್ವೀಕರಣೆಯನ್ನು ಮಾಡಿ ತದನಂತರದಲ್ಲಿ ಆ ಒಂದು ಬಂಧು ಬಾಂಧವರಿಗೆ ಭೋಜನವನ್ನು ಮಾಡಿಸಿ ನಾವು ಕೂಡ ಭೋಜನವನ್ನ ಮಾಡಬೇಕು. ಹೀಗೆ ಈ ಸತ್ಯನಾರಾಯಣ ವ್ರತವನ್ನ ಯಾರು ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅವರೆಲ್ಲ ಕಷ್ಟಗಳು ಕೂಡ ಆ ವ್ರತದಿಂದ ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಅವರ ಹಿತಾರ್ಥವಾದಂತಹದ್ದು ಈಡೇರುತ್ತೆ, ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಎಂಬುದರಿಗೆ ಸತ್ಯನಾರಾಯಣ ವ್ರತದಲ್ಲಿ ಮೊದಲನೇ ಅಧ್ಯಾಯ ಸಮಾಚಾರವಾದುದು. ಸತ್ಯಾಶ್ರಯಮಾನಸ್ಯ ಕಾಮಾಃ ಎಂಬುದಾಗಿ ಹೇಳಿದಾಗ ಅವರ ಬಿಡುಗಡೆಯನ್ನ ಮಾಡಿ ಅವರ ಸಂಪತ್ತಿಗೆ 2ರಷ್ಟು ಸಂಪತ್ತನ್ನು ಅವರಿಗೆ ನೀಡಿ ನಿಮ್ಮ ಮನೆಗೆ ನೀವು ಹೋಗಿ ಬನ್ನಿ ಎಂಬುದಾಗಿ ಬಿಡುಗಡೆ ಮಾಡಿದರೆ ಸತ್ಯನಾರಾಯಣ ವ್ರತ ಕಥೆಯಲ್ಲಿ 8ನೇ ಅಧ್ಯಾಯ. ಋಷಿ ಮುನಿ ಪ್ರಿಯನ ಋಷಿ ಮುನಿ ಪ್ರಿಯನ ಸಕಲ ದೀನ ಜನೋದ್ಧಾರಣ ಶ್ರೀ ಹರೇ ದೀನ ಜನೋದ್ಧಾರಣ ಶ್ರೀ ಹರೇ ಮಾನಯ್ಯ गुरुराय